ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಾಯಿದ್ದೀವಿ ಚಿಕನ್ 65 ಮಸಾಲ. ಅದಕ್ಕೆ ನಾವು ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು ಬೌಲಲ್ಲಿ ಚಿಕನ್, ಅರಶಿನ, ಉಪ್ಪು, ಒಣಮೆಣ್ಸಿನ್ಕಾಯಿ ಪುಡಿ, ಮೊಸರನ್ನ ಹಾಕಿ ಒಂದು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 10 to 15 ಮಿನಿಟ್ಸ್ ನಾವು ಮ್ಯಾರಿನೇಟ್ ಮಾಡೋಣ. ನೆಕ್ಸ್ಟು ಒಂದು ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಅದು ಸ್ವಲ್ಪ ಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿ, ನಾನಿಲ್ಲಿ 4 to 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ನೆಕ್ಸ್ಟು ಒಂದು ಹ್ಯಾಂಡ್ಫುಲ್ ಆಫ್ ಕರ್ಬೇವಿನ ಸೊಪ್ಪು, ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎರಡದು ಗಮ್ ಅಂತ ಫ್ಲೇವರ್ ಬರುತ್ತೆ, ಓಕೆನಾ. ದೆನ್ ಒಂದು 3 or 4 ಬಿಗ್ ಆನಿಯನ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೈಜ್ ಮೇಲೆ ಡಿಪೆಂಡು, ನೀವು ನೋಡಿಕೊಂಡು ಸೈಜ್ ತೊಗೊಳ್ಳಿ. 2 to 3 ಸ್ಪೂನ್ಸ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದೇ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು 2 ಬಿಗ್ ಸೈಜ್ ಟೊಮೆಟೊಸ್ ತೊಗೊಂಡಿದ್ದೀನಿ ನಾನು. ಅದನ್ನು ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ ಒಂದು 10 to 15 ಮಿನಿಟ್ಸ್ನ, ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ಮಾಲ್ ಗ್ಲಾಸಲ್ಲಿ ವಾಟರ್ ಹಾಕ್ಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೆನ್ ಒಂದು 5 to 10 ಮಿನಿಟ್ಸ್ ಚಿಕನ್ ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಚಿಕನ್ ಎಲ್ಲ ನೀಟಾಗಿ ಬೆಂದಿದೆ, ಆಯಿಲೆಲ್ಲ ಸಪ್ರೇಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಚಕ್ಕೆ ಲವಂಗದ ಪುಡಿ, ಮೆಣಸಿನ ಪುಡಿ, ದೆನ್ ಗರಂ ಮಸಾಲ ಪೌಡರ್, ಈ ಮೂರನ್ನು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೆನ್ ಚಿಕನ್ 65 ಮಸಾಲ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ಮತ್ತು ನಾವು ಫಸ್ಟ್ ಮ್ಯಾರಿನೇಟ್ ಮಾಡೋಕ್ಕೆ ಸಾಲ್ಟ್ ಹಾಕಿದ್ವಿ. ಇವಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ನೋಡ್ಬಿಟ್ಟು ಹಾಕ್ಕೋಬೇಕು. ದೆನ್ ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ. ನಮ್ಮ ಚಿಕನ್ 65 ಮಸಾಲ ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.